ನಮಸ್ಕಾರ, ಇದು ಸಹಾರಾ ವಾಯ್ಸ್. ತಿಪಟೂರು ನಗರದಲ್ಲಿ ನೀಟ್ ಅಕ್ರಮ ವಿರೋಧಿಸಿ ಶನಿವಾರ ದಿನಪೂರ್ತಿ ಧರಣಿ ಸತ್ಯಾಗ್ರಹ. ದೆಹಲಿಯಲ್ಲಿ ನೀಟ್ ಪರೀಕ್ಷೆ ಅಕ್ರಮ ಮತ್ತು ಹೋರಾಟ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆಸಿದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಜುಲೈ 25ರ ಶನಿವಾರ ತಿಪಟೂರು ನಗರದಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದಿನಪೂರ್ತಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖಂಡ ಹಾಗೂ ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿ.ಬಿ. ಶ್ರೀಧರ್ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಲು ಸಾಲು ಪರೀಕ್ಷಾ ಅಕ್ರಮಗಳು ನಡೆಯುತ್ತಿವೆ. ನೀಟ್ ಅಕ್ರಮದಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕತ್ತು ಬಂದಿದೆ ಎಂದು ಆರೋಪಿಸಿದರು. ಇನ್ನಿತರ ಪ್ರಗತಿಪರ ಮುಖಂಡರು ಮಾತನಾಡಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ವೇಷದಲ್ಲಿ ಬಂದ ಕೆಲವರು ದೆಹಲಿ ಪೊಲೀಸರೊಂದಿಗೆ ಕೈಜೋಡಿಸಿ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಮಹಿಳಾ ವಿದ್ಯಾರ್ಥಿಗಳು ಎಂಬುದನ್ನು ಪರಿಗಣಿಸದೆ ಅಮಾನವೀಯವಾಗಿ ವರ್ತಿಸಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ತಿಪಟೂರು ಜನಸ್ಪಂದನ ಟ್ರಸ್ಟ್, ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಸಂವಿಧಾನ ರಕ್ಷಣಾ ಪಡೆ, ಸೌಹಾರ್ದ ತಿಪಟೂರು, ಕನ್ನಡಪರ ಮತ್ತು ದಲಿತ ಪರ ಸಂಘಟನೆಗಳು, ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಚನ್ನಬಸಪ್ಪ, ಬೆಳೆಕಾವಲು ಸಮಿತಿ ರಾಜ್ಯ ಕಾರ್ಯದರ್ಶಿ ಶ್ರೀಕಾಂತ್ ಕೆಳಹಟ್ಟಿ, ಸಂವಿಧಾನ ರಕ್ಷಣಾ ಪಡೆ ಅಧ್ಯಕ್ಷ ಲೋಕೇಶ್ ಮತ್ತು ಮಕ್ಕಹಳ್ಳಿ ಗಂಗಾಧರ್, ತಿಮ್ಲಾಪುರ ದೇವರಾಜು, ಕುಂದೂರು ತಿಮ್ಮಯ್ಯ, ವಿಜಯ ಮೋಹನ್ ಸಿಂಗಿ, ಅಲ್ಲಾಬಕಾಶ್, ತಾಸೀನ್, ಶಫೀವುಲ್ಲಾ, ಮೊಹಮ್ಮದ್ ಗೌಸ್, ಸಮಾವುಲ್ಲಾ ಖಾನ್ ಹಾಗೂ ಪ್ರಗತಿಪರ ಮುಖಂಡರು ಮತ್ತು ಜನಸಾಮಾನ್ಯರು ಉಪಸ್ಥಿತರಿದ್ದರು. ವರದಿಗಾರ ಮೊಹಮ್ಮದ್ ಶಾಯಿರ್, ತಿಪಟೂರು. ಕ್ರಿಮಿನಲ್ ಹಿನ್ನೆಲೆ ಅವರು ಇಟ್ಟವರು ಅಂತ ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಅರ್ಥ ನೀವು ಕೂಡ ಅಧಿಕಾರದಲ್ಲಿರುವ ಕೇಂದ್ರ ಸರ್ಕಾರ ಬೇಕಂತಲೇ ಚಳುವಳಿಯನ್ನು ಹತ್ತಿಕ್ಕುವ ಒಂದು ಹೇಯ ಕೃತ್ಯವನ್ನ ನೀವು ಮಾಡಿದ್ದೀರಿ. ಹೆಣ್ಣು ಮಕ್ಕಳನ್ನ ಚಳುವಳಿಗೆ ಬಂದಿದ್ದಂತಹ ಹೆಣ್ಣು ಮಕ್ಕಳನ್ನ ನಡೆಸಿಕೊಂಡ ರೀತಿ ಇದೆಯಲ್ಲ, ಅದು ಯಾರಿಗೆ ಕೂಡ, ಯಾವುದೇ ಸರ್ಕಾರಕ್ಕೂ ಕೂಡ ಅದು ಘನತೆ ತರುವಂತ ವಿಚಾರ ಅಂತ. ಸಿಗುವಂತಾಗಬೇಕು. ಇನ್ನೊಂದು ನೋಡಿದೆ, ಸೆನ್ಸಿಗಳು ದೊಡ್ಡ ಪ್ರೊಟೆಸ್ಟ್ ನಡೀತಾ ಇದೆ. ಮಳೆ ಬಂದಿದೆ, ಮಳೆ ಬಂದು ರೋಡಲ್ಲಿ ನೀರು ನಿಂತಿದೆ, ನೀರು ಹೊರದಾಗುವಂತ ಚರಂಡಿ ಕಟ್ಕೊಂಡಿದೆ. ಒಬ್ಬನೇ ನಿಂತ್ಕೊಂಡು ಸರ್ಕಸ್ ಮಾಡಿ ಒಂದು ಕಟ್ಟಿ ತಗೊಂಡು ನೀರು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದನ್ನೇನು ಯಾರು ವಿಡಿಯೋ ಇಟ್ಕೊಂಡಿಲ್ಲ, ಯಾರು ನೋಡ್ತಿಲ್ಲ, ಯಾರೋ ದೂರದಿಂದ ಶೂಟ್ ಮಾಡ್ತಾ ಇದ್ದಾನೆ. ಇನ್ನೊಂದು ಏನ್ ಖುಷಿ ಆಗುತ್ತೆ ಅಂದ್ರೆ, ನೀರಿನ ಬಾಟಲ್ಗಳು, ತಿಂಡಿ ತಿಂದಾದ ಪಟ್ಟಣಗಳು, ಏನು ಒಂದು ದಿವಸಕ್ಕೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ. ಅದರಿಂದ ಆಗ್ತಿರ್ತಕ್ಕಂಥ ಕಸದ ಉತ್ಪಾದನೆ ಬಹಳ ಆಗ್ತಿದೆ. ಬಹಳಷ್ಟು ಜನ ವಾಲಂಟಿಯರ್ ಆಗಿ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ಕೆನಡಾದಿಂದ ಬಂದಿರೋನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕ್ಲೀನ್ ಮಾಡ್ತಿದ್ದಾನೆ. ದುಬೈಯಲ್ಲಿ ಕೆಲಸ ಮಾಡ್ತಿರೋ ಒಂದು ಹುಡುಗಿ ಕ್ಲೀನ್ ಮಾಡ್ತಿದೆ. ಇಂಗ್ಲೆಂಡ್ ಇಂದ ಬಂದಿರತಕ್ಕಂಥ ಒಬ್ಬರು ಸಾಫ್ಟ್ವೇರ್ ಆ ಕೆಲಸ ಮಾಡ್ತಿದೆ. ಇದನ್ನ ಏನ್ ಹೇಳಬೇಕು? ಎಷ್ಟು ಕಮಿಟ್ಮೆಂಟ್ ಇದೆ ಈ ಮಕ್ಕಳಲ್ಲಿ. ಇಂಥವ್ರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿಸಿದ್ದೀರಲ್ಲ, ನಿಮ್ಮ ಮಕ್ಕಳು ಬಂದಿದ್ರೆ ಏನ್ ಮಾಡ್ತೀರಾ? ನಿಮಗೆ ಆಶ್ಚರ್ಯ ಆಗ್ಬೋದು. ಅಸ್ಸಾಮಲ್ಲಿ ನಿನ್ನೆ ಆಗಿದೆ, ಬಿಜೆಪಿ ಸರ್ಕಾರದ ಮಂತ್ರಿಯ ಮಗಳು ಪ್ರೊಟೆಸ್ಟಿಗೆ ಬಂದಿದ್ದಾಳೆ, ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾಳೆ. ಇದು ಎಲ್ಲರ ಮನೆಗಳಲ್ಲೂ ಅವರು ಒಂದು ಆತ್ಮಾವಲೋಕನ. ನಾನು ಮಾಡ್ತಿರೋದು ಸರಿ, ನನ್ನ ಮಕ್ಕಳು ನನ್ನನ್ನು ಹೇಗೆ ನೋಡ್ತಾರೆ, ಯಾವ ರೀತಿ ನೋಡ್ತಾರೆ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡುವ ಕಾಲಘಟ್ಟಗಳಿವು. ಬಿಜೆಪಿ ಅವರಿಗೆ ಈಗಲಾದರೂ
ಮಕ್ಕಳು ಬರೀ ನಮ್ಮನ್ನ ಅಗೇನೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ನಿಮ್ಮ ನಿಮ್ಮ ಮನೆಗಳಲ್ಲೇ ಹೇಗೆ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುನಲ್ಲಿ ಹೊಟ್ಟೆನಲ್ಲೇ ಹುಟ್ಬಿಟ್ಟ, ಅವ್ರವ್ರ ಮನೆಯಲ್ಲೇ ಹುಟ್ಟಿ ಒಂದು ಆಪೋಸಿಷನ್ ನ ಪ್ಲಾಟ್ ಮಾಡ್ದ, ಅದೇ ತರ ನಿಮ್ಮ ನಿಮ್ಮ ಮನೆಗಳಲ್ಲೇ ಏನು ಸರ್ವಾಧಿಕಾರದ ಮನೋಭಾವದ ಲೀಡರ್ಗಳಿದ್ದಾರೆ, ನಿಮ್ಮ ನಿಮ್ಮ ಮನೆಗಳಿಂದಲೇ ಒಬ್ಬ ಭಕ್ತ ಪ್ರಹ್ಲಾದ ಹುಡ್ತಾನೆ. ನೀವೆಲ್ಲ ಹಿರಣ್ಯಕಶಿಪುಗಳು ಅಂತ ಈ ದೇಶಕ್ಕೆ ಸಾರಿ ಸಾರಿ ಹೇಳ್ತಾರೆ. ನಿಮ್ಮ ಕಥೆ